ನಮಸ್ಕಾರ. ವಾರ್ತಾಭಾರತೀಯ ವೀಕ್ಷಕರಿಗೆ politics.com ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರಣೀಶ್ ಪುಕನ್ಕೆರೆ. ತಮಿಳುನಾಡಿನ ರಾಜಕಾರಣದಲ್ಲಿ ಗಂಟೆಗೊಂದು ಬೆಳವಣಿಗೆಗಳಾಗ್ತಾ ಇದೆ. ಈಗ ಕಡೆಗೂ ಕೂಡ ದಳಪತಿ ವಿಜಯ್ ಮ್ಯಾಜಿಕ್ ನಂಬರನ್ನು ಮುಟ್ಟಿದ್ದಾರೆ. ಆದರೆ ಮ್ಯಾಜಿಕ್ ನಂಬರ್ನ ಮುಟ್ಟಲಿಕ್ಕೆ ತಡ ಆಗಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಇದೆ. ತಡ ಆಗಲಿಕ್ಕೆ ಕೂಡ ನಾನಾ ಕಾರಣಗಳಿದ್ದಾವೆ. ರಾಜ್ಯಪಾಲರ ಕಡೆಯಿಂದ ಒಂದಷ್ಟು ಕಾರಣ ಇದೆ, TVK ಕಡೆಯಿಂದ ಅಂದರೆ ವಿಜಯ್ ಅವ್ರ ಕಡೆಯಿಂದ ಒಂದಷ್ಟು ಕಾರಣಗಳಿದ್ದಾವೆ. ಕಾಂಗ್ರೆಸ್ ಫಸ್ಟೇ ಬೆಂಬಲವನ್ನು ವ್ಯಕ್ತಪಡಿಸ್ತು. ಆದರೆ ಇತರೆ ಪಕ್ಷಗಳು ಅಂದರೆ CPI, CPM, IMLU, ದೆನ್ VCK ಇವು ಸ್ವಲ್ಪ ತಡ ಮಾಡಿದ್ವು. ಯಾಕೆ ತಡ ಆಯಿತು? ಏನೋ ಒಂದು ರೀಸನ್ ಇರಬೇಕಲ್ಲ. ಸೊ ಹೀಗೆ ನಾನಾ ಪ್ರಶ್ನೆಗಳಿವೆ. ಈ ಎಲ್ಲ ವಿಷಯಗಳ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ಹೊನ್ಕೆರೆ ನಂಜುಂಡೇಗೌಡರಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ನಂಜುಂಡೇಗೌಡರ ಜೊತೆಗಿನ ಮಾತುಕತೆಯನ್ನು ಶುರು ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಧರಣೀಶ್. ಯಾಕೆ ತಡ ಆಯಿತು ಅಂತ ಅನಿಸುತ್ತೆ ವಿಜಯ್ ಮ್ಯಾಜಿಕ್ ನಂಬರ್ ಮುಟ್ಲಿಕ್ಕೆ? ಅಲ್ಲ, ಈಗಾಗಲೇ 4 ದಿವಸ ಆಯಿತು. ನೀವು ಹೇಳ್ದಂಗೆ ತಡ ಆಗ್ಬಿಟ್ಟಿದೆ. ಈಗ ಇಮಿಡಿಯೇಟು ಮಾಡ್ಬೋದಾಗಿತ್ತು. ಒಂದು ಲೆಕ್ಕದ ಪ್ರಕಾರ ಗವರ್ನರ್ ಕಡೆಯಿಂದ ತಡ ಆಗಿದೆ. ಯಾಕೆಂದರೆ ಗವರ್ನರು 118 ಜನ ಶಾಸಕರ ಬೆಂಬಲ ವಿಜಯ್ ಅವ್ರಿಗಿದೆ ಅಂಥೇಳಿ ಅವ್ರಿಗೆ ಕನ್ವಿನ್ಸ್ ಆಗಬೇಕು. ಯಾರಿಗೆ? ಗವರ್ನರ್ ಕನ್ವಿನ್ಸ್ ಆಗಬೇಕು. ಹಂಗೆ ಕನ್ವಿನ್ಸ್ ಆದರೆ ಅವ್ರಿಗೆ ಮನವರಿಕೆ ಆದಮೇಲೆ ಅಷ್ಟೇ ನಾನು ಕರಿತೀನಿ ಅನ್ನೋ ಪಟ್ಟನ್ನು ಹಿಡ್ಕೊಂಡಿದ್ರು. ಸೊ ಹಾಗಾಗಿ ತಡ ಆಯಿತು. ಇನ್ನೊಂದೇನು ಅಂದರೆ ವಿಜಯ್ ಅವರ ಅನನುಭವ ಅಂದರೆ ಇನ್ಎಕ್ಸ್ಪೀರಿಯನ್ಸ್ ಇದರಲ್ಲಿ ಕಾಣಿಸ್ತು. ನೋಡಿ, ಇವತ್ತು ಅವರು CPI, CPM ಮತ್ತು VCK, IUMLಗೆ ಎಲ್ಲರಿಗೂ ರೀಚ್ ಆಗಿದ್ದಾರೆ. ಈ ಕೆಲಸವನ್ನು 2-3 ದಿವಸ ಮೊದಲೇ ಮಾಡ್ಬೋದಾಗಿತ್ತು. ಎಲೆಕ್ಷನ್ ಮುಗಿದ ತಕ್ಷಣ, ರಿಸಲ್ಟ್ ಬಂದ ತಕ್ಷಣ ಅವರು ಈ ಕೆಲಸ ಮಾಡ್ಬೋದಾಗಿತ್ತು. ಯಾಕೆ ತಡ ಆಯಿತು ಅಂತ ಗೊತ್ತಾಗಲಿಲ್ಲ. ಕೊನೆಗೆ ಈಗ ಕಾಂಗ್ರೆಸ್ ನಾಯಕರೇ ಏನೋ CPI, CPMನವ್ರನ್ನ, IUMLನವ್ರನ್ನ ಎಲ್ಲ ಮಾತುಕತೆ ಮಾಡಿ ಕನ್ವಿನ್ಸ್ ಮಾಡ್ದಂಗೆ ಕಾಣ್ತಾರೆ. ನೋಡಿ, ಒಂದು ಹಿಸ್ಟಾರಿಕಲ್ ಜಡ್ಜ್ಮೆಂಟ್ ಇದೆ, ನಿಮ್ಗೆ ಗೊತ್ತಿದೆ. 1994ರಲ್ಲಿ SR ಬೊಮ್ಮಾಯಿ ಕೇಸ್ನಲ್ಲಿ ಇವರು ಒಂದು ಜಡ್ಜ್ಮೆಂಟ್ ಕೊಡುತ್ತೆ. ಸುಪ್ರೀಂ ಕೋರ್ಟಿನ ಕಾನ್ಸ್ಟಿಟ್ಯೂಷನ್ ಬೆಂಚ್ ಒಂದು ಜಡ್ಜ್ಮೆಂಟ್ ಕೊಡುತ್ತೆ. ಹಿಸ್ಟಾರಿಕಲ್ ಜಡ್ಜ್ಮೆಂಟ್, ಅದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್. 1988ಅಲ್ಲಿ ಬೊಮ್ಮಾಯಿ ಸರ್ಕಾರ ಬರುತ್ತೆ. 1989ಗೆ ವಜಾ ಆಗುತ್ತೆ. ಆಗ ರಾಜೀವ್ ಗಾಂಧಿ ಸರ್ಕಾರ ಇರುತ್ತೆ ಕೇಂದ್ರದಲ್ಲಿ. ವಜಾ ಮಾಡ್ತಾರೆ. 19 ಜನ MLAಗಳು ಬೆಂಬಲ ವಾಪಸ್ ತಗೊಂಡ್ರು ಅಂತ ವಜಾ ಮಾಡ್ತಾರೆ. ಆ ಸಮಯದಲ್ಲಿ ಇವರು ಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾರೆ. ಅದು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾರೆ. ಸುಪ್ರೀಂ ಕೋರ್ಟು ಗವರ್ನರು ಮತ್ತು ಪ್ರೆಸಿಡೆಂಟ್ ಅಧಿಕಾರ ಇದೆಯಲ್ಲ, ಅದು ಕೂಡ ಬಿಯಾಂಡ್ ಜುಡಿಷಿಯಲ್ ರಿವ್ಯೂ ಅಲ್ಲ. ಜುಡಿಷಿಯಲ್ ರಿವ್ಯೂಗೆ ಒಳಪಡುತ್ತೆ ಕೂಡ. ಅವರ ಅಧಿಕಾರ ಕೂಡ ಜುಡಿಷಿಯಲ್ ರಿವ್ಯೂಗೆ ಒಳಪಡುತ್ತೆ, ನ್ಯಾಯಾಲಯದ ಪರಿಶೀಲನೆಗೆ ಒಳಪಡುತ್ತೆ ಅಂತ ಹೇಳ್ತಾರೆ. ಆದರೆ ಅಟ್ ದಿ ಸೇಮ್ ಟೈಮ್ ಮುಖ್ಯಮಂತ್ರಿಗಿರುವಂಥ ಬೆಂಬಲ ಬಹುಮತ ಏನಿದೆ, ಅಥವಾ ಸರ್ಕಾರಕ್ಕಿರುವಂಥ ಬಹುಮತ ಏನಿದೆ, ಅದನ್ನು ಪ್ರೂವ್ ಮಾಡೋ ಪ್ಲೇಸ್ ರಾಜಭವನ ಅಲ್ಲ, ವಿಧಾನಸಭೆ ಅಂತ ಹೇಳುತ್ತೆ. ವಿಧಾನಸಭೆನ ಅಲ್ಲಿ ಪ್ರೂವ್ ಆಗಬೇಕು ಅಂತ ಹೇಳುತ್ತೆ. ಇಷ್ಟಾದಮೇಲೂ ಕೂಡ ಈ ಗವರ್ನರ್ ಕರೆಯಲ್ವಲ್ಲ, ಅದು ಸರಿಯಾದ ನಡವಳಿಕೆ ಅಲ್ಲ. ಅದು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನ್ ಪವರ್ಸ್ನ ಬಳಸ್ತಾ ಇದ್ದಾರೆ ಅಂತಲೇ ಅರ್ಥ. ಅದು ಸರಿಯಲ್ಲ. ಅದು ದೇ ಆರ್ ನಾಟ್ ಎಬೌವ್ ದಿ ಕಾನ್ಸ್ಟಿಟ್ಯೂಷನ್, ದೇ ಆರ್ ದಿ ಗಾರ್ಡಿಯನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅವರು ಸಂವಿಧಾನದ ರಕ್ಷಕರವರು. ಸಂವಿಧಾನ ಮೀರಿ ಇಲ್ಲ ಅವರು. ಅದನ್ನು ಅರ್ಥ ಮಾಡ್ಕೋಬೇಕು ಗವರ್ನರ್ಗಳು. ಅದೇ ಸರ್, ಈಗ ಇಲ್ಲಿ ಅದೇ ಪ್ರಶ್ನೆ ಹೋಗಿರೋದು. ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಭಾಳ ಸ್ಪಷ್ಟವಾಗಿ ಬಹುಮತ ಸಾಬೀತುಪಡಿಸಬೇಕಾಗಿರುವಂಥ ಸ್ಥಳ ವಿಧಾನಸಭೆ ಹೊರತು ರಾಜಭವನ ಅಲ್ಲ ಅಂತ ಹೇಳಿದ್ದೂ ಕೂಡ ತಮಿಳುನಾಡಿನ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅವರು ವಿಜಯ್ಗೆ ಬಹುಮತಕ್ಕೆ ಅಂದರೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡಲಿಲ್ಲ. ಇದು ಯಾಕಂಗಾಯಿತು ಅಂತ ಅದೇ ಅಲ್ಲ ಅಂದರೆ ಇದಕ್ಕೇನೋ ಬೇರೆ ಪೊಲಿಟಿಕಲ್ ರೀಸನ್ಸ್ ಇರುತ್ತೆ. ಸುಮ್ಮನೆ ರಾಜ್ಯಪಾಲರಂಗೆ ಏನು ಮಾಡಲ್ಲ. ಎಲ್ರಿಗೂ ಗೊತ್ತಿರುವಂಥ ಸತ್ಯ, ರಾಜ್ಯಪಾಲರು ಕೇಂದ್ರ ಸರ್ಕಾರದ ಪ್ರತಿನಿಧಿ ಅನ್ನೋದು ಅದು ಟೆಕ್ನಿಕಲಿ, ಆದರೆ ವಾಸ್ತವವಾಗಿ ಅವರು ಕೈಗೊಂಬೆಯಾಗಿರ್ತಾರೆ ಅಂತ. ಖಂಡಿತವಾಗಿ ಎಲ್ಲ. ಸೊ ನೋಡಿ, ಈಗ ನಿಮ್ಗೆ ಹೇಳ್ತೀನಿ, ಇತ್ತೀಚೆಗೆ ರಾಜ್ಯಪಾಲರ ನಡೆಯನ್ನು ನಾವು ಈ ಜಂಟಿ ಅಧಿವೇಶನದಲ್ಲಿ, ವಿಧಾನಮಂಡಲದ ಜಂಟಿ ಅಧಿವೇಶನಗಳಲ್ಲಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ರಾಜ್ಯಪಾಲರ ನಡವಳಿಕೆ ಹೇಗೆ ಟೀಕೆಗೊಳಗಾಯಿತು ಅಂತ ನಾವು ನೋಡಿದ್ದೀವಿ.
ರಾಜ್ಯ ಸರ್ಕಾರ ಕೌನ್ಸಿಲ್ ಆಫ್ ಮಿನಿಸ್ಟರ್ ಬರ್ಕೊಟ್ಟಂಥ ಮಂತ್ರಿಮಂಡಲ ಬರ್ಕೊಟ್ಟಂಥ ಭಾಷಣಗಳನ್ನ ಓದೋದಕ್ಕೆ ನಿರಾಕರಿಸಿದ್ದಾರೆ. ತಮಿಳುನಾಡು ಗವರ್ನರ್ ನಿರಾಕರಿಸಿದ್ದಾರೆ, ಕೇರಳ ಗವರ್ನರ್ ನಿರಾಕರಿಸಿದ್ದಾರೆ, ಕರ್ನಾಟಕ ಗವರ್ನರು ಕೂಡ ಆಯ್ದ ಭಾಗವನ್ನು ಓದದೆ ಬಿಟ್ಟು ಹೋಗಿದ್ದಾರೆ. ಇದೆಲ್ಲ ಏನು ತೋರಿಸುತ್ತೆ ಅಂದರೆ ನೀವು ಹೇಳಿದ ಕೈಗೊಂಬೆಗಳು ಇವರು ಅಂತ ತೋರಿಸುತ್ತೆ. ನಾನು ಎಲ್ಲೋ ಚಾನಲ್ಗೆ ಸರ್ ಒಂದು ನಿಮಿಷ ಸರ್, 1994 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೇಳಿದ್ರಿ. 2006ರಲ್ಲಿ ಇನ್ನೊಂದು ರಾಮೇಶ್ವರ ಪ್ರಸಾದ್ ವರ್ಸಸ್ ಯೂನಿಯನ್ ಗೌರ್ಮೆಂಟ್ ಕೇಸ್ನಲ್ಲಿ ಆಗೇನು ಹೇಳಿದೆ ಅಂದರೆ ಸರ್ಕಾರ ರಚನೆಯಲ್ಲಿ ರಾಜ್ಯಪಾಲರ ಪಾತ್ರ ಒಂದು ಈ ಪ್ರಾಥಮಿಕ ಹಂತದಲ್ಲಿ ಮಾತ್ರ ಇರುತ್ತೆ ಅಂತ. ಅಂದರೆ ಅವ್ರನ್ನ ಇನ್ವೈಟ್ ಮಾಡೋದು, ದೆನ್ ಅವಕಾಶ ಮಾಡಿಕೊಡೋದು ಅಷ್ಟೇ ಇರುತ್ತೆ. ಬಹುಮತ ಇದೆಯಾ ಇಲ್ವಾ ಅನ್ನೋದನ್ನು ಅವರು ಖಚಿತಪಡಿಸ್ಕೊಳ್ಳುವ ಅಗತ್ಯ ಇಲ್ಲ ಅನ್ನೋ ಥರದಲ್ಲಿ ಹೇಳಿದ್ದಾರೆ. ಈ ಒಂದು ತಮಿಳುನಾಡಿನಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ಅಲ್ಲ. ನಿನ್ನೆ ತಮಿಳುನಾಡು ಗವರ್ನರು ಯಾವುದೋ ಒಂದು ಪ್ರಮುಖ ಚಾನಲ್ಗೆ ಮಾತಾಡಿದ್ದು ನಾನು ನೋಡಿದೆ. ಅವ್ರೇನು ಹೇಳ್ತಾರೆ ಅಂದರೆ, ನೀವು ಇದನ್ನು ಕೋಟ್ ಮಾಡಿದ್ರಿ, ರಾಮೇಶ್ವರ ಪ್ರಸಾದ್ ಇದನ್ನು ಕೋಟ್ ಮಾಡಿದ್ರಿ, ಕೇಸ್ ಕೋಟ್ ಮಾಡಿದ್ರಿ. ಈ ಗವರ್ನರ್ ಏನು ಹೇಳ್ತಾರೆ ಅಂದರೆ, ಬೊಮ್ಮಾಯಿ ಕೇಸ್ ಇದೆಯಲ್ಲ, ಬೊಮ್ಮಾಯಿ ಕೇಸು ಆರ್ಟಿಕಲ್ 356 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅಲ್ಲಿ ರಾಜ್ಯ ಸರ್ಕಾರವನ್ನು, ಕರ್ನಾಟಕ ಸರ್ಕಾರವನ್ನು ರಾಜೀವ್ ಗಾಂಧಿ ವಜಾ ಮಾಡ್ತಾರೆ, ರಾಷ್ಟ್ರಪತಿಯವರು ವಜಾ ಮಾಡ್ತಾರೆ. ಆದರೆ ಆ ಕೇಸ್ಗೂ ಮತ್ತು ಈ ಕೇಸ್ಗೂ ಸಂಬಂಧ ಇಲ್ಲ. ಇದು ಹೊಸ ಸರ್ಕಾರದ ರಚನೆ, ಹಂಗಾಗಿ ನಾನು ಕನ್ವಿನ್ಸ್ ಆಗಬೇಕು. ಹೊಸ ಸರ್ಕಾರದಲ್ಲಿ ಇವ್ರಿಗೆ ಬಹುಮತ ಇದೆ ಅಂತ ನಾನು ಕನ್ವಿನ್ಸ್ ಆಗದೆ ನಾನು ಹೆಂಗೆ ಕರೀಲಿ ಅಂತ ಕೇಳ್ತಾರೆ ಅವರು. ಆಯ್ತಾ? ಆದರೆ ಆ ಕೇಸಲ್ಲಿ ಕ್ಲಿಯರ್ ಗೈಡ್ಲೈನ್ಸ್ ಕೊಟ್ಟಿದೆ. ಮೆಜಾರಿಟಿಯನ್ನು ಪ್ರೂವ್ ಮಾಡೋ ಜಾಗ ವಿಧಾನಸಭೆ ಹೊರಗಡೆ ಅಲ್ಲ, ವಿಧಾನಸಭೆ ಒಳಗೆ ಪ್ರೂವ್ ಮಾಡಬೇಕು ಅಂತ. ನೋಡಿ, ಇದರಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾವುದಿದೆ ಅದನ್ನು ಕರಿಬೇಕು. ಅದೇ ಇಲ್ಲಿ ಒಂದು ಮಾತು ಏನಂದರೆ, ಒಂದು ಬಹುಮತ ಇರುವಂಥ ಪಕ್ಷ, ಬಹುಮತ ಇಲ್ಲದೇ ಇದ್ದರೆ ಅತಿ ಹೆಚ್ಚು ಶಾಸಕ ಸ್ಥಾನ ಹೊಂದಿರುವಂತಹ ಪಕ್ಷವನ್ನು ಸರ್ಕಾರ ರಚನೆಗೆ ಆಹ್ವಾನಿಸಬೇಕು ಅನ್ನುವಂಥ ನಿಯಮ ಇದೆ. ಹೌದು, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕರಿಬೇಕು ಅಂತ ನಿಯಮ. ಆ ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ, ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರೆ. ಆ ಗೈಡ್ಲೈನ್ಸ್ನ ಕರಿಬೇಕಾಗಿತ್ತು, ಕರೆದಿಲ್ಲ. ಅವ್ರಿಗೆ ಅವಕಾಶ ಕೊಟ್ಟು ಅವ್ರು ಬಹುಮತ ಸಾಬೀತು ಮಾಡೋಕ್ಕಾಗದೇ ಇದ್ದರೆ ಆಗ ನ್ಯಾಚುರಲ್ ರಿಸೈನ್ ಮಾಡೋರು ಸರ್ಕಾರ ಬಿದ್ದೋಗುತ್ತೆ. ನೆಕ್ಸ್ಟ್ ಯಾರು ಪಾರ್ಟಿ ಇದೆ ಅತಿ ಹೆಚ್ಚು ಶಾಸಕ ಸ್ಥಾನ ಹೊಂದಿರುವಂಥ ಪಕ್ಷವನ್ನು ಕೇಳ್ಬೋದು. ಅವರು ನೀವು ಮಾಡ್ತೀರಾ, ಬನ್ನಿ ಮಾಡಿ ಅಂತ ಕೇಳ್ಬೋದು. ಬೇರೆ ಆಪ್ಷನ್ನು ಸಸ್ಪೆಂಡಲ್ಲಿ ಇಡೋದು, ವಿಧಾನಸಭೆ ಸಸ್ಪೆಂಡಲ್ಲಿ ಇಡೋದು, ಅಥವಾ ಚುನಾವಣೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಆಮೇಲೆ TVK ಕಡೆಯಿಂದ ಏನೇನು ಸಮಸ್ಯೆ ಆಯಿತು ಅನ್ನೋದನ್ನು ನೋಡೋಣ. ವೀಕ್ಷಕರು ನೀವು ಕೂಡ ನೋಡ್ತಾ ಇರಿ. ಏನಂದರೆ 2019ರಲ್ಲಿ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ಗೆ ರಾತ್ರೋರಾತ್ರಿ ಪ್ರಮಾಣ ವಚನವನ್ನು ಬೋಧಿಸಿದ್ರು ರಾಜ್ಯಪಾಲರು. ಆವಾಗ ಮೇಲ್ನೋಟಕ್ಕೆ ದೇವೇಂದ್ರ ಫಡ್ನವೀಸ್ಗೆ ಅಥವಾ BJPಗೆ ಬಹುಮತ ಇದೆ, ಈ ಸರ್ಕಾರಕ್ಕೆ ಬೆಂಬಲ ಇದೆ ಅಂತ ಅನ್ಸುತ್ತೆ. ಇಲ್ಲ, 105 ಜನ ಇದ್ರು ಅವತ್ತು ಫಡ್ನವೀಸ್ ಜೊತೆಗೆ 2005ರಲ್ಲಿ 105 ಜನ ಎಷ್ಟು ಜನ ಸರಿ. ರಾತ್ರೋರಾತ್ರಿ ಮಾಡಿದ್ದಾರೆ ಅಂದ್ರೆ ಏನರ್ಥ? ತರಾತುರಿಯಲ್ಲಿ ಮಾಡಿದ್ದಾರೆ ಅಂತ ಅರ್ಥ. ಇಲ್ಲಾಕ್ ಡಿಲೇ ಮಾಡ್ತಿದ್ದಾರೆ? ಅದೇ ನೋಡೋದು. ಈಗ ನೋಡಿ, ಈ ಗವರ್ನರ್ಗಳಿದಾರಲ್ಲ, ಈ ಗವರ್ನರ್ಗಳು ಯಾವ ಸರ್ಕಾರದಿಂದ, ಯಾವ ಪಕ್ಷದ ಕಾರ್ಯಕರ್ತರಾಗಿರ್ತಾರೆ, ಯಾವ ಪಕ್ಷದ ಲೀಡರ್ ಆಗಿರ್ತಾರೆ, ಯಾವ ಪಕ್ಷ ಅಧಿಕಾರದಲ್ಲಿರುವಂಥ ಪಕ್ಷ ತಮ್ಮನ್ನು ಅಪಾಯಿಂಟ್ ಮಾಡ್ತಾರೆ, ಅವ್ರಿಗೆ ನಿಷ್ಠರಾಗಿರ್ತಾರೆ, ಲಾಯಲ್ ಆಗಿರ್ತಾರೆ. ಆದರೆ ಅವರು ತಮ್ಮ ಹುದ್ದೆಯ ಘನತೆ ಮತ್ತು ಏನು ಹೇಳ್ತೀರಿ ನೀವು, ಗೌರವ ಘನತೆಯನ್ನು ಮರೆತು ಬಿಡ್ತಾರೆ. ಗವರ್ನರ್ ಹುದ್ದೆ ಎಂಥದ್ದು ಅಂತ ದೊಡ್ಡ ಹುದ್ದೆ ಅದು. ಅವರು ಪಕ್ಷಪಾತವಾಗಿ ನಡ್ಕೋಬಾರ್ದು, ನಿಷ್ಪಕ್ಷಪಾತಕ್ಕೆ ನಡ್ಕೋಬೇಕು. ಅವರು ಅಪಾಯಿಂಟ್ ಆಗೋ ತನಕ ಯಾವುದೋ ಪಕ್ಷದಲ್ಲಿ ನಿಷ್ಠರಾಗಿರ್ತಾರೆ. ಯಾವುದೋ ಪಕ್ಷಕ್ಕೆ ಅಪಾಯಿಂಟ್ ಆದ ತಕ್ಷಣ ಅವರು ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಒಂದು ದೊಡ್ಡ ಜವಾಬ್ದಾರಿ ಅವ್ರ ತಲೆ ಮೇಲಿರುತ್ತೆ. ಅದನ್ನು ಆ ಕೆಲಸವನ್ನು ಗವರ್ನರ್ಗಳು ಮಾಡಬೇಕು. ಗವರ್ನರ್ಗಳು ಈ ಥರ ನಡ್ಕೊಂಡ್ರೆ ಆ ಹುದ್ದೆ ಗೌರವನೇ ಕಡಿಮೆ ಆಗಿಬಿಡುತ್ತೆ, ಘನತೆ ಕಡಿಮೆ ಆಗಿಬಿಡುತ್ತೆ. ಅವ್ರ ಪಕ್ಷದ ನಾಯಕರ ಥರ ವರ್ತಿಸಿದ್ರೆ ಯಾರು ಗೌರವ ಕೊಡ್ತಾರೆ? ಓಕೆ, ಈಗ ಇನ್ನೊಂದು ಏನಂತಂದರೆ, ವಿಜಯ್ ಈಗ ಮ್ಯಾಜಿಕ್ ನಂಬರ್ನ ರೀಚ್ ಆಗಿದ್ದಾರೆ. ಅವ್ರಿಗೆ CPI, CPM, VCK ಮೊದಲೇ ಕಾಂಗ್ರೆಸ್ ಬೆಂಬಲ ಕೊಟ್ಟಿತ್ತು. ಎಲ್ಲ ಸೇರಿದ್ರೆ ಅವರು ಈಗ 121 ಇದಾಗಿದೆ. IML ಇವರೆಲ್ಲ ಸೇರ್ಕೊಂಡಿದ್ದಾರೆ. ದಟ್ಸ್ ಫೈನ್. ಆದರೆ ಯಾಕೆ ತಡ ಆಯ್ತು? 4 ದಿನ ಯಾಕಾಯ್ತು ವಿಜಯ್ಗೆ? ಅಲ್ಲ, ಈಗ ಗವರ್ನರ್ ಹೇಳಿದ್ರಲ್ಲ, ನೀವು ನಂಬರ್ ತೋರಿಸಿ ನನಗೆ, ನಾನು ಕನ್ವಿನ್ಸ್ ಮಾಡಿ. ಸರಿಯಪ್ಪ, ಇದು ಒಂದು ಕಡೆ ಗವರ್ನರ್ಗೆ ಅವರು ಹೋಗ್ಬೇಕಿತ್ತು, ಕನ್ವಿನ್ಸ್ ಮಾಡಬೇಕಿತ್ತು. ಗವರ್ನರು ಇಲ್ಲದೆ ಇರುವಂಥ ಕಿರಿಕಿರಿ ಮಾಡಿದ್ರು, ಅದೆಲ್ಲ ಓಕೆ. ಇವ್ರಿಗೂ ಗೊತ್ತಿತ್ತಲ್ಲ, ನಾವು ಗೆದ್ದಿರೋದು ಬರೀ 108. ಅದರಲ್ಲಿ ವಿಜಯ್ 2 ಕಡೆ ಕಂಟೆಸ್ಟ್ ಮಾಡಿರೋದ್ರಿಂದ ಒಂದು ಕಡೆ ರಿಸೈನ್ ಮಾಡಿದ್ರೆ ಉಳ್ಕೊಳ್ಳೋದು 107. ಉಳಿದಂತೆ 118 ಮ್ಯಾಜಿಕ್ ನಂಬರ್ ಆಗಬೇಕು ಅಂತಂದರೆ ಇನ್ನೂ 11 ಜನ ಹೆಚ್ಚು ಶಾಸಕರು ನಮಗೆ ಬೇಕು ಅನ್ನುವಂಥದ್ದು ಗೊತ್ತಿದ್ದು ತಾನೇ ಇದು. ಸೊ ಗೊತ್ತಿದ್ದ ಮೇಲೆ ಮತ್ತೆ ಅಲ್ಲಿ ಇದ್ದಿದ್ದಂತ 11 ಜನ ಯಾರು?
ಕಾಂಗ್ರೆಸ್ 5, CPI, CPA, VCK ತಲಾ 2 ಮತ್ತು IMLU ಕೂಡ 2. ಈ 8, 5, 13 ಈ 13 ಜನ ಶಾಸಕರನ್ನ ಹೊಂದಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮೊದಲೇ ಮಾಡಬೇಕಾಗಿತ್ತಲ್ಲ. ಅಲ್ಲ, ಮಾಡಬೇಕಾಗಿತ್ತು. ನಾನು ಆಗಲೇ ನಿಮ್ಗೆ ಹೇಳಿದೆ ಬಿಗಿನಿಂಗಲ್ಲೇ. ಬಹುಶಃ ವಿಜಯ್ಗೆ ಇವೆಲ್ಲ ವಸ್ತು, ರಾಜಕೀಯದ ಅನುಭವ ಇಲ್ಲ ಅವ್ರಿಗೆ. ಹೀಗಾಗಿ ಸ್ವಲ್ಪ ನಿಧಾನ ಆಗಿರ್ಬೋದು. ಆದರೆ ಅದರ ಅರ್ಥ ಅವ್ರು ಪ್ರಯತ್ನ ಮಾಡ್ತಿರ್ಲಿಲ್ಲ ಅಂತಲ್ಲ, ತೆರೆಮರೆಯಲ್ಲಿ ಪ್ರಯತ್ನ ನಡೀತಿರ್ತದೆ. VCK ಪಕ್ಷಕ್ಕೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರಂತೆ, ನೀವು ನಮ್ಗೆ ಸಪೋರ್ಟ್ ಮಾಡಿ ಅಂತ. ಅದು ಅನುಭವದ ಕೊರತೆ, ಅದು ಅನುಭವದ ಕೊರತೆ. ಹೋಗಿ ಒಬ್ಬ ಲೀಡರ್ ಆದವರು ಅದೇ TVK ಪಕ್ಷದ ಲೀಡರ್ ಜೊತೆ ಹೋಗಿ ಕೂತು ಕಾರ್ಡಿಯಲ್ ಆಗಿ ಮಾತಾಡಿ ಒಂದು ರಿಕ್ವೆಸ್ಟ್ ಮಾಡಬೇಕಾಗತ್ತೆ, ನಮ್ಮ ಪಕ್ಷಕ್ಕೆ ನೀವು ಸಪೋರ್ಟ್ ಮಾಡಿ, ಸರ್ಕಾರದ ಒಳಗೆ ಬೇಕಾದ್ರೂ ಬನ್ನಿ ಅಥವಾ ಹೊರಗಡೆಯಿಂದ ಸಪೋರ್ಟ್ ಮಾಡಿ, ನನಗೆ ಬಹುಮತ ಇದೆ, 108 ಜನ ನಮಗೆ ಜನರು ಮ್ಯಾಂಡೇಟ್ ಕೊಟ್ಟಿದ್ದಾರೆ, 108 ಜನ ಇದ್ದೇವೆ ನಾವು, ನೀವು ಇಬ್ಬರು ಸೇರ್ಕೊಳ್ಳಿ ನಮ್ಮ ಜೊತೆಗೆ. ಅವ್ರು 2 ಜನ ಇರೋದು, ನೀವಿಬ್ಬರು ಸೇರ್ಕೊಳ್ಳಿ ನಮ್ಮ ಜೊತೆಗೆ ಅಂತ ಕೇಳೋದು ಹೆಂಗಿದೆ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದು ಹೆಂಗಿದೆ. ಈಗ ನಮಗೆ ಎಷ್ಟೋ ವಾಟ್ಸಪ್ಪಲ್ಲಿ ಮದುವೆಗೆ ಬನ್ನಿ ಅಂತ ಇನ್ವಿಟೇಷನ್ ಬರುತ್ತೆ, ಹೋಗ್ತೀರಾ ನೀವು? ಹೋಗ್ತೀರಾ? ಮದುವೆಗೆ ಬನ್ನಿ ಅಂತ ಇನ್ವಿಟೇಷನ್ ವಾಟ್ಸಪ್ಪಲ್ಲಿ ಕಳಿಸ್ತಾರೆ, ನೀವು ಹೋಗ್ತೀರಾ? ಹೋಗಲ್ಲ. ಅವರು ಇನ್ವಿಟೇಷನ್ ಕಳಿಸೋದ್ರ ಜೊತೆಗೆ ನಿಮಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ತಾರೆ, ನಾನು ಪರ್ಸ್ನಲ್ಲಾಗಿ ನಿಮ್ಮನ್ನು ಭೇಟಿ ಹಾಕಾಗ್ತಿಲ್ಲ, ಸಮಯದ ಅಭಾವ ಇದೆ, ಹಾಗಾಗಿ ನೀವು ಮದುವೆಗೆ ಬನ್ನಿ, ದಯವಿಟ್ಟು ಸಂಸಾರ ಸಮೇತ ಮದುವೆಗೆ ಬನ್ನಿ ಅಂತ ಕರೀತಾರೆ. ಆ ಥರದೊಂದು ಸಂಪ್ರದಾಯ ಇದೆ. ಯಾರೋ ಈ ಮೆಸೇಜ್ ಹಾಕ್ತಾರೆ, ಬೀದಿಲಿ ಹೋಗಿ ಹುಡುಗರು ಮೆಸೇಜ್ ಹಾಕ್ದಂಗೆ ಮೆಸೇಜ್ ಹಾಕ್ತಾರೆ, ಮೆಸೇಜ್ ಹಾಕ್ಬಿಟ್ರೆ ಯಾರು ನಿಮಗೆ ಸಪೋರ್ಟ್ ಮಾಡ್ತಾರೆ? ಕಾಂಗ್ರೆಸ್ ಏನೋ ಆನ್ ಇಸ್ ಓನು ಭಾಳ ಅವಸರದಲ್ಲಿತ್ತು, ಆ ಥರ ಇತ್ತು, ಅವ್ರಿಗೆ ಸಪೋರ್ಟ್ ಮಾಡಿಬಿಟ್ರೆ ಅಂದರೆ ಎಲ್ಲ ಮಾಡಬೇಕಲ್ಲ. ಇಲ್ಲ, ಅದು ಮೊದಲೇನೋ ಮಾತುಕತೆ ನಡೆದಿತ್ತು, ಹಂಗಾಗಿ ಆ ನಂತರದಲ್ಲೂ ಮಾಡಿದ್ದು. ಹೌದು. ಅಲ್ಲ, ಈಗ ಇನ್ನೂ ಒಂದು ಚರ್ಚೆ ಏನಾಗ್ತಿದೆ ಅಂತಂದರೆ, ಈಗ ಬರ್ತಿರುವಂಥ ಮಾಹಿತಿಗಳ ಪ್ರಕಾರ ವಿಜಯ್, CPI, CPM ಮತ್ತು VCK ಈ 3 ಪಕ್ಷಗಳಿಗೆ ಕನ್ವಿನ್ಸ್ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾಕೆಂದರೆ ಅವ್ರದ್ದು ಏನೇನೋ ಬೇರೆ ಬೇರೆ ಥರದ ಅಜೆಂಡಾಗಳು, ಬೇರೆ ಬೇರೆ ಥರದ ಕಂಡೀಷನ್ಸ್ ಎಲ್ಲ ಇದ್ದು. ಈ ಕಾಂಗ್ರೆಸ್ ಕೂಡ ಕಂಡೀಷನ್ ಹಾಕಿದೆ, ನೀವು ಯಾವ ಕಾರಣಕ್ಕೂ BJP ಮತ್ತು BJPಯ ಪ್ರಾಕ್ಸಿ ಪಕ್ಷಗಳಿರ್ತಾವಲ್ಲ, ಈ KNDMK ಅಂಥ ಪಕ್ಷಗಳ ಜೊತೆ ಹೋಗಬಾರ್ದು ಅಂತ. ಹಂಗೆ CPI, CPM ಕೂಡ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಕಲ್ಯಾಣ ಕಾರ್ಯಕ್ರಮಗಳನ್ನ ಯಾವುದನ್ನು ನಿಲ್ಲಿಸಬಾರ್ದು, NEPನ ಒಪ್ಕೋಬಾರ್ದು, ಈ ಥರದ ಒಂದಷ್ಟು ಷರತ್ತುಗಳನ್ನು ಹಾಕಿದ್ದಾವೆ. ಸೊ ಅದನ್ನು ನೆಗೋಷಿಯೇಟ್ ಮಾಡೋದ್ರಲ್ಲಿ ಇವರು ವಿಜಯ್ ಸಕ್ಸಸ್ ಆಗಿಲ್ಲ. ಫೈನಲಿ ಕಾಂಗ್ರೆಸ್ ಎಂಟ್ರಿ ಆಗಿದೆ. ಕಾಂಗ್ರೆಸ್ಸು CPI, CPM, ಮುಸ್ಲಿಂ ಲೀಗು ಪ್ಲಸ್ VCKಗೆ ಕನ್ವಿನ್ಸ್ ಮಾಡಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಸೊ ಈ ಕೆಲಸನ ವಿಜಯ್ ಮೊದಲೇ ಮಾಡ್ಬೋದಿತ್ತು, ಮಾಡಿಲ್ಲ. ಅದೇ ನಾನು ಹೇಳಿದ್ದು, ಇನ್ಎಕ್ಸ್ಪೀರಿಯನ್ಸ್, ಪೊಲಿಟಿಕಲ್ ಇನ್ಎಕ್ಸ್ಪೀರಿಯನ್ಸ್ ಇದು. ಹಂಗಾಗಿ ಅವರು ನಿಧಾನ ಮಾಡಿದ್ದಾರೆ. ಅದಕ್ಕಾಗಿಯೇ ಕಾಂಗ್ರೆಸ್ ಲೀಡರ್ಗಳು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲ ಎಂಟ್ರ್ ಆಗಿರೋದು, ಅವ್ರ ಹತ್ರ ಮಾತಾಡಿರೋದು. ಆಮೇಲೆ ಈ ಪಕ್ಷಗಳಿದೆಯಲ್ಲ ನಿಮಗೆ, VCK, CPI, CPM ಬಿಡಿ, ಅವ್ರಿಗೊಂದು ಸಿದ್ಧಾಂತ ಇದೆ, ಒಂದು ನೀತಿ ಇದೆ, ಇದಿದೆ. VCK ಮತ್ತು ಇದು IUML ಇದೆಯಲ್ಲ, ಅವ್ರು ಬಾರ್ಗೈನ್ ಮಾಡ್ತಾರೆ, ನಮಗೆ ಸಿಗುತ್ತೆ, ನಮಗೆಲ್ಲ ಲಾಭ ಅಂತ ಯೋಚನೆ ಮಾಡ್ತಾರೆ. ಅಂಥ ಪಕ್ಷಗಳಿವೆಲ್ಲ ಯೋಚನೆ ಮಾಡಲ್ಲ. ಅಲ್ಲ, ಅವ್ರು ಗೆದ್ದಿರೋದೇ 2 ಸೀಟ್ ಆಗಿರೋದ್ರಿಂದ ಒಂದೊಂದು ಮಂತ್ರಿ ಸ್ಥಾನ ಕೊಡ್ಬೋದು. ಮೋಸ್ಟ್ಲಿ ಈಗ ಆಲ್ರೆಡಿ VCKಗೆ ಒಂದು ಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಎನ್ನುವಂಥ ಸುದ್ದಿ ಬರ್ತಿದೆ. ಐ ಥಿಂಕ್ ಇದು ಭಾಳ ಪ್ರೀಮೆಚೂರ್, ಈಗಲೇ ಏನು ಹೇಳೋಕ್ಕಾಗಲ್ಲ. ಮತ್ತೆ ಕೊಡಲೇಬೇಕಾಗ್ಬೋದೇನೋ. ಅಲ್ಲ, ಈಗ CPI, CPM ಕೂಡ ಇನ್ ಕೇಸ್ ಅವ್ರು ಕೇಳಿದ್ರೆ ಕೊಡಬೇಕಾಗತ್ತೆ. ಬಟ್ ಆ ಲೆಟ್ರಲ್ಲಿ ಅನ್ಕಂಡೀಷನಲ್ ಅಂತ ಇದೆ, ಅನ್ಕಂಡೀಷನಲ್ ಅಂತ ಇದೆ. ಬಟ್ ಬ್ಯಾಕ್ ಚಾನಲ್ ಏನು ಮಾತುಕತೆ ನಡೆದಿದೆ ನಮ್ಗೇನು ಗೊತ್ತು? ಗವರ್ನರ್ಗೆ ನಾವು ಮಿನಿಸ್ಟ್ರಿ ಪೋಸ್ಟ್ ಮಿನಿಸ್ಟ್ರಿಯಲ್ ಬರ್ತ್ ಕೇಳಿದೀವಿ ಅಂತ ಲೆಟರ್ ಕೊಡೋಕ್ಕಾಗತ್ತಾ? ನಾವು ಬೋರ್ಡ್ ಕಾರ್ಪೊರೇಷನ್ ಕೇಳಿದೀವಿ ಅಂತ ಲೆಟರ್ ಕೊಡೋಕ್ಕಾಗತ್ತೆ? ಇಲ್ಲ, ಅನ್ಕಂಡೀಷನಲ್ ಸಪೋರ್ಟ್ ಅಂತಾನೆ ಗವರ್ನರ್ಗೆ ಲೆಟರ್ ಕೊಡಬೇಕಾಗತ್ತೆ. ಹಂಗೆ ಕೊಟ್ಟಿದ್ದಾರೆ. ನೀವು ಇನ್ನೊಂದು ಹೇಳಿದ್ರಲ್ಲ, ಕಾಂಗ್ರೆಸ್ಸು ರೆಡಿ ಇತ್ತು ಅಂತ ಏನೋ ಒಂದು ಮಾತು ಹೇಳಿದ್ರಿ. ಅಂದರೆ ಮೈತ್ರಿ, ಚುನಾವಣೋತ್ತರ ಮೈತ್ರಿಗೇ ಸಿದ್ಧ ಇತ್ತು, ಆದರೆ ಅದು ಆಗಿರಲಿಲ್ಲ. ಚುನಾವಣೆ ಮುಗಿದ ಮೇಲೆ ಓಕೆ, ಅದು ಏನೋ ಬೇರೆ ದಾರಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಸಪೋರ್ಟ್ ಮಾಡಿದ್ದಾರೆ. ಹೌದು, ಕರೆಕ್ಟ್, ನೀವು ಹೇಳ್ತಿರೋದು ಕರೆಕ್ಟು. ನೋಡಿ, ಚುನಾವಣೆಗೆ ಮುಂಚೆನೇ ಕಾಂಗ್ರೆಸ್ಸು TVK ಜೊತೆ ಕೈ ಜೋಡಿಸ್ಬೇಕು ಅಂತೇಳಿ ಒಲವು ತೋರಿಸಿತ್ತು. ರಾಹುಲ್ ಗಾಂಧಿಯವ್ರಿಗೆ ವಿಜಯ್ ಜೊತೆ ಹೋಗಬೇಕು ಅಂತ ಬಯಕೆ ಇತ್ತು. ಆದರೆ ಅವ್ರದ್ದೇ ಪಕ್ಷದ ಕೆಲವು ನಾಯಕರುಗಳು ಅದಕ್ಕೆ ಅವಕಾಶ ಕೊಡಲಿಲ್ಲ, DMK ಜೊತೆ ಹೋದರು. ಈಗ TVKಗೆ ಮೆಜಾರಿಟಿ ಬಂದಿದ್ದು, ನ್ಯಾಚುರಲಾಗಿ ಅವ್ರಿಗೊಂದು ಅವಕಾಶ ಸಿಕ್ಕಿದೆ ಸರ್ಕಾರ ಮಾಡೋಕ್ಕೆ. ಆದರೆ ಅದನ್ನು ಇಂಡಿಯಾ ಬ್ಲಾಕ್ ಪಕ್ಷಗಳು ಹೇಗೆ ನೋಡ್ತಾ ಇವೆ ಅಂತ ವೆರಿ ಇಂಪಾರ್ಟೆಂಟ್. ಅದು ಈಗಾಗಲೇ ನಿಮಗೆ ಗೊತ್ತಿದೆ, ಸಮಾಜವಾದಿ ಪಕ್ಷದ ಹೇಳ್ಬಿಡ್ತೀನಿ. ಒಂದು ನಿಮಿಷ, ಅದು ಬೇರೆ ಚರ್ಚೆ. ನಾನು ಹೇಳ್ತಿರೋದು ಇಲ್ಲಿ ವಿಜಯ್ ಈ ಮ್ಯಾಜಿಕ್ ನಂಬರ್ ರೀಚ್ ಆಗಲಿಕ್ಕೆ
ಯಾಕೆ ತಡ ಮಾಡಿದ್ರು ಮೀನ್ಸ್ ಅವ್ರ ಎಫರ್ಟ್ ಯಾಕೆ ಅದು ಸಾಧ್ಯ ಆಗಲಿಲ್ವಾ, ಏನಾಯ್ತು ಅನ್ನೋದನ್ನ ಅಲ್ಲ, ಅದಕ್ಕೆ ಉತ್ತರ ನಿಮ್ಮಲ್ಲೇ ಇದೆಯಲ್ಲ. ಎಲ್ಲರಿಗೂ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದ್ರು ಅಂತ. ವಾಟ್ಸಪ್ ಮಾತ್ರ ಆ ಥರ ಅಂತ ಬೇರೆಯವ್ರಿಗೆ ಗೊತ್ತಿಲ್ಲ. ಅಲ್ಲ, ಬೇರೆಯವ್ರಿಗೂ ನ್ಯಾಚುರಲ್ ಅದೇ ಥರ ಮಾಡಿರ್ತಾರೆ. ಎಲ್ಲ ತಮಗೆ ಸಪೋರ್ಟ್ ಮಾಡಕ್ಕೆ ಕಾಯ್ಕೊಂಡಿರ್ತಾರೆ ಅಂತ ವಿಜಯ್ ಭಾವಿಸಿರ್ಬೋದು ಬಹುಶಃ. ನೀವು ಹೇಳಿದ ಪ್ರಕಾರ, ನೀವು ಹೇಳಿದ ಮಾತು ನಿಜನೇ ಆಗಿದ್ರೆ ಎಲ್ಲ ವಿಸಿಕೆ ಲೀಡರ್ಸ್ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಎಲ್ಲರಿಗೂ ಕೂಡ ವಾಟ್ಸಪ್ ಮೆಸೇಜ್ ಮಾಡಿರ್ತಾರೆ. ನಾನು ಹೇಳ್ದಂಗೆ ನಿಮಗೆ ಫ್ರೆಂಡ್ಲಿ ಪಾರ್ಟಿಗಳ ಜೊತೆಗೆ ಹೋಗ್ಬೇಕು. ನೋಡಿ, ಒಂದು ಹೇಳ್ತೀನಿ ನಿಮಗೆ, ಕೆಲವು ಸಲ ಚುನಾವಣಾ ಪೂರ್ವ ಒಪ್ಪಂದ ಆಗುತ್ತೆ, ಕೆಲವು ಸರಿ ಚುನಾವಣೆ ನಂತರ ಒಪ್ಪಂದ ಆಗುತ್ತೆ. ಈಗ ಚುನಾವಣೆ ಪೂರ್ವದಲ್ಲಿ ಏಕಾಂಗಿಯಾಗಿ ಹೋದ್ರಲ್ಲ ವಿಜಯ್, ಚುನಾವಣೆ ನಂತರ ನಮ್ಮ ಸ್ನೇಹಿತರು ಯಾರು, ನಾವು ಯಾರ ಜೊತೆ ಕೈ ಜೋಡಿಸ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಮಾತಾಡ್ಬೇಕಿತ್ತಲ್ಲ. ಎಷ್ಟೊತ್ತು ಬೇಕು ಮಾತಾಡೋದಕ್ಕೆ? ವಿಜಯ್ನೇ ಹೋಗ್ಬೇಕಾಗಿಲ್ಲ. ವಿಜಯ್ ಪಕ್ಷದ ಯಾರು ಸೆಂಗೋಟಿ ಏನಿದ್ರು ಎಕ್ಸ್ಪೀರಿಯನ್ಸ್ಡ್ ಪೊಲಿಟಿಷಿಯನ್ನು, ಅವ್ರನ್ನ ಕಳಿಸ್ಬೋದಾಗಿತ್ತು. ಇನ್ಯಾರೋ ಎಕ್ಸ್ಪೀರಿಯನ್ಸ್ ಪೊಲಿಟಿಷಿಯನ್ಸ್ ಇದ್ದರೆ ಅವ್ರನ್ನ ಕಳಿಸ್ಬೋದಾಗಿತ್ತು. ಸೆಂಗೋಟಿಯನ್ ಎಕ್ಸ್ಪೀರಿಯನ್ಸ್ಡ್ ಪೊಲಿಟಿಷಿಯನ್ 7 ಸರಿ 8 ಸರಿ ಗೋಪಿ ಚಿಟ್ಟಂಬಂದನೇ ಎಲ್ಲ ಆಯ್ಕೆ ಆಗಿದ್ದಾರೆ ಅವರು. ಅಂಥವ್ರನ್ನೆಲ್ಲ ಮುಂದೆ ಬಿಟ್ಕೊಂಡು ಮಾಡಬೇಕಾಗಿತ್ತು. ಯಾಕೆ ಮಾಡಲಿಲ್ಲ ನಂಗೆ ಅರ್ಥ ಆಗಲಿಲ್ಲ. ಇದು ಅನನುಭವದ ಕೊರತೆನೇ ಹೊರತು ಬೇರೇನೂ ಅಲ್ಲ. ಇದು ವಿಜಯ್ ಹೋಗ್ಲಿ, ಇಷ್ಟೆಲ್ಲ ಆದ್ಮೇಲೆ ಆದರೂ ಈಗಾದರೂ ಸುಸೂತ್ರವಾಗಿ ಸರ್ಕಾರ ರಚನೆ ಆಗುತ್ತೆ ಅಂತ ಅನ್ಸುತ್ತಾ ನಿಮಗೆ? ಅದು ಗವರ್ನರ್ ಏನು ಹೇಳ್ತಾರೆ ನೋಡಬೇಕು. ಗವರ್ನರು ಈಗ ಒಲ್ಲದ ಗಂಡನ ಮೊಸಳು ಕಲ್ಲು ಅಂತ ಗವರ್ನರ್ ತಲೆ ಒಳಗೆ ಏನಿರುತ್ತೆ ಯಾರು ಗೊತ್ತು. ಈಗ ಲೆಟ್ರ್ ಕೊಟ್ಟರೆ ಸಾಲದು ಅವ್ರನ್ನೆಲ್ಲ ಕರ್ಕೊಂಬನ್ನಿ ಅಲ್ಲಿ ಹಂಗೆ ಹೇಳೋಕ್ಕಾಗಲ್ಲ. ಗವರ್ನರ್ ಹಂಗೆ ಹೇಳೋಕ್ಕೆ ಆಗಲ್ಲ. ಯಾಕೆ ಅಂದರೆ ಅಲ್ಲ, ಹಿಂಗೂ ಹೇಳೋಕ್ಕಾಗಲ್ಲ. ಆದ್ರೆ ಹೇಳಿದಾರಲ್ಲ ತಲೆ ಎಣಿಕೆ ಅಲ್ಲಲ್ಲ ಸರ್, ಒಂದು ನಿಮಿಷ, ಹೀಗೂ ಹೇಳೋಕ್ಕಾಗಲ್ಲ. ನೀವು ನನಗೆ ಎಲ್ಲರೂ ಲೆಟ್ರ್ ಕೊಡಿ, ಎಲ್ಲರದ್ದು ಪತ್ರ ಕೊಡಿ, ನಿಮ್ಗೆ ಎಷ್ಟು ಶಾಸಕರ ಸಂಖ್ಯೆ ಇದೆ ಅಂತ ಹೇಳ್ಬಾರ್ದು. ಹಿಂಗೆ ಹೇಳಿದಾರೆ ಅಂದ್ರೆ ಹಂಗೂ ಹೇಳ್ಬೋದು. ಇಲ್ಲ ಹೇಳೋಕ್ಕಾಗಲ್ಲ. ಖುದ್ದು ನೀವು ತಲೆ ಎಣಿಕೆ ನೀವು ತಂದು ತಲೆ ಎಣಿಕೆ ಮಾಡಿ ನನ್ನ ಮುಂದೆ ಅಂತ ಹೇಳೋಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅದರಲ್ಲಿ ಕ್ಲಿಯರ್ ಆಗಿದೆ. ಅಲ್ಲ, ನನಗೆ ಗೊತ್ತು ಸರ್, ಲೆಟರ್ಗಳಾಗಲಿ ವಾಟ್ಸಪ್ ಖಂಡಿತ ಗೊತ್ತು. ಫಸ್ಟ್ ಆಫ್ ಆಲ್ ಏನು ಬಹುಮತ ಸಾಬೀತಾಗಬೇಕಾಗಿರೋದು ವಿಧಾನಸಭೆಯಲ್ಲಿ. ಅದು ಈವನ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇರಲಿ, ರಾಜ್ಯಪಾಲರು ಏನೇ ಹೇಳಲಿ, ಏನೇ ಮಾಡಿದ್ರು ಕೂಡ, ಈಗ ಫಾರ್ ಎಕ್ಸಾಂಪಲ್ ದೇವೇಂದ್ರ ಫಡ್ನವೀಸ್ಗೆ ಅವರು ರಾತ್ರೋರಾತ್ರಿ ಇದು ಕೊಟ್ಟರು ಕೂಡ ಆಮೇಲೆ ಅವರು ಬಹುಮತ ಸಾಬೀತುಪಡಿಸಿದ್ದು ವಿಧಾನಸಭೆಯಲ್ಲೇ. ಹಂಗೆ ಆದರೆ ಕಿರಿಕ್ ಮಾಡಲೇಬೇಕು ಅಂತ ತಲೆ ಎಣಿಸೋದು ಅಷ್ಟೇ ಅಲ್ಲ, ಬೇರೆ ರೀತಿಯಲ್ಲೂ ಮಾಡ್ಬೋದು. ಅದು ಹೇಳೋಕ್ಕಾಗಲ್ಲ. ಏನು ಐಡಿಯಾಗಳು ಬರ್ತದೋ ಅವ್ರು ಲೀಗಲ್ ಎಕ್ಸ್ಪರ್ಟ್ಗಳು, ಲೀಗಲ್ ಕನ್ಸಲ್ಟೆಂಟ್ಗಳು ಯಾವ ಥರ ಒಪಿನಿಯನ್ ಕೊಡ್ತಾರೋ ನಮ್ಗೆ ಗೊತ್ತಿಲ್ಲ. ಯಾಕೆಂದರೆ ಅವರಾಗಲೇ ಹೇಳ್ತಿದ್ರು, ನಾನು ಇದನ್ನು ಏನೋ ನನಗೆ ಕನ್ವಿನ್ಸ್ ಆಗಬೇಕು ನಂಬರ್ಗಳು, ಅದೇ ಹಂಗಾಗಿ ನಾನು ತಡ ಮಾಡ್ತಾ ಇದ್ದೀನಿ. ನನಗೆ ಕನ್ವಿನ್ಸ್ ಆಗದೆ ಕರೆಯೋಕ್ಕಾಗಲ್ಲ. 108 ಜನ ಇದ್ದಾರೆ. ನಾನು ಇಮಿಡಿಯೇಟ್ ಅವಕಾಶ ಕೊಟ್ಟರೆ ಕುದುರೆ ವ್ಯಾಪಾರಕ್ಕೆ ಅವಕಾಶ ಮಾಡ್ದಂಗಾಗತ್ತೆ. ಅದು ಅಂತೆಲ್ಲ ಅವರು ಹೇಳ್ತಾ ಇದ್ರು. ಯಾವುದೋ ಒಂದು ಚಾನಲ್ ಮಾತಾಡ್ತಿದ್ರು, ಅವರು ಒಂದು ಪ್ರಮುಖ ಚಾನಲ್ ಮಾತಾಡ್ತಿದ್ರು. ಹೀಗಾಗಿ ರಾಜ್ಯಪಾಲರು ಈಗ ಏನು ಹೇಳ್ತಾರೆ, ಈಗ 118 ಆಗಿದೆ. ಆದರೆ ಜನ ಗಮನಿಸ್ತಾ ಇರ್ತಾರೆ. ತಮಿಳುನಾಡು ಜನ ಗಮನಿಸ್ತಾ ಇರ್ತಾರೆ ರಾಜ್ಯಪಾಲರು ಯಾಕೆ ಈಗ ಮಾಡ್ತಾರೆ ಅಂತ. ಯಾಕೆಂದರೆ ಕೆಲವರು ಇದ್ದಾರೆ ರಾಜ್ಯಪಾಲರ ಹುದ್ದೆಯಲ್ಲಿರೋ ಕೆಲವರು ಇಂಥ ಕೆಲಸಗಳನ್ನ ಮಾಡ್ತಾನೆ ಇರ್ತಾರೆ. ಹಿಂಗೆ ಕಿರಿಕ್ಗಳು ಮಾಡೋಂಥದ್ದು ಎಲ್ಲ ಮಾಡ್ತಾನೆ ಇರ್ತಾರೆ. ಒಂದು 2-3 ಹೆಸರು ಹೇಳ್ಬೋದು, ಹೆಸರು ಹೇಳೋದು ಬೇಡ. ಓಕೆ, ನನಗೆ ಒಂದು ಫೈನಲಿ ಒಂದು ಸುಮ್ಮನೆ ಒಂದು ಕ್ಯೂರಿಯಾಸಿಟಿಗೆ ಒಂದು ಕ್ವಶನ್ ಕೇಳ್ತಿದ್ದೀನಿ. ಯಾಕೆಂದರೆ ಆ್ಯಕ್ಚುಲಿ ಅದು ಸಾಧ್ಯ ಆಗ್ತಿರಲ್ಲ. ಅದು ಹೆಂಗೆ ಚರ್ಚೆ ಉಟ್ಕೊಳ್ತೋ ಏನೋ ಗೊತ್ತಿಲ್ಲಪ್ಪ. ಏನಂದರೆ DMK ಮತ್ತು ADMK ಸೇರಿಬಿಟ್ಟು ಗೌರ್ಮೆಂಟ್ ಮಾಡಿಬಿಟ್ರೆ ಅನ್ನೋ ರೀತಿ ಪ್ರಾಕ್ಟಿಕಲಿ ಸಾಧ್ಯ ಆಗ್ತಿರಲ್ಲ. ಈ DMK ಮತ್ತು ADMK ಸೇರ್ಕೊಂಡಿದ್ದಿದ್ರೆ ಈ ಅಲಯನ್ಸಲ್ಲಿ ಇದ್ವಲ್ಲ, ಕಾಂಗ್ರೆಸ್ಸು ಹೋಗ್ತಿರ್ಲಿಲ್ಲ, CPI CPM ಹೋಗ್ತಿರಲಿಲ್ಲ, ಮುಸ್ಲಿಂ ಲೀಗ್ ಹೋಗ್ತಿರ್ಲಿಲ್ಲ, ಆಯಿತಾ. DMK ಜೊತೆ ಮಾಡಿದರೆ BJP ಕೂಡ ಹೋಗ್ತಿರ್ಲಿಲ್ಲ. ಸೊ ಹೋಗ್ತಿತ್ತೋ ಏನೋ ಗೊತ್ತಿಲ್ಲ. ಸೊ ಹಂಗಾಗಿ ಅವರು ಕೂಡ ಮ್ಯಾಜಿಕ್ ನಂಬರ್ ರೀಚ್ ಆಗಕ್ಕೆ ಆಗ್ತಿರ್ಲಿಲ್ಲ. ಆದರೂ ಅದೇನೋ ಒಂದು ಚರ್ಚೆ ಉಟ್ಕೊಂಡಿತ್ತು, ಆಯಿತಾ. ಹಂಗೆ ಉಟ್ಕೊಂಡಾಗ TVK ಅವರು ನಾವೆಲ್ಲರೂ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದರು. TVK ನಾಯಕರು ಇದನ್ನು ಹೇಳಿದ್ದಾರೆ, ನಾವು ಅಂಥದ್ದೊಂದು ಚರ್ಚೆ ನಿರ್ಧಾರ ಆಗಿದೆ ಅಂತನೋ ರೀತಿಯಲ್ಲಿ. ನಿಮ್ಗೆ ಅನ್ಸುತ್ತೆ ಅದು ಸರಿ ಇರ್ತಿತ್ತಾ? ಇಲ್ಲ, ಅದು ಸರಿ ಇರ್ತಿರಲಿಲ್ಲ. ಆದರೆ ಅಂತ ಒಂದು ಚರ್ಚೆ ನಡೆದಿರೋದು ನಿಜ. ಚರ್ಚೆ ನಡೆದಿರೋದು ನಿಜ. DMK ನಾನು ಕೇಳ್ತಿರೋದು ಆ ಚರ್ಚೆ ಅದು ಪ್ರಾಕ್ಟಿಕಲ್ ಅಲ್ಲ, ಬಟ್ ಚರ್ಚೆ ನಡೆದಿದೆ. ನಾನು ಆ ಚರ್ಚೆ ಸರಿ ತಪ್ಪುಗಳು ರಾಜಕಾರಣದಲ್ಲಿ ನೀವು ಸರಿ ತಪ್ಪುಗಳನ್ನ ಈಗ ನಾನು ಅದನ್ನ ಹೇಳ್ತಿಲ್ಲ ಸರ್. TVK ಈಗ ನೋಡಿ, TVK ಅಲ್ಲಿ ಮುಖ್ಯವಾದ ಪಕ್ಷ. TVK ಮುಂದೆ ಯಾವ ರೀತಿ ಸರ್ಕಾರ ನಡೆಸುತ್ತೆ ಅನ್ನುವಂತಹ ಕುತೂಹಲವನ್ನು ಹುಟ್ಟಾಕಿರುವಂತಹ ಪಕ್ಷ. ಅದಕ್ಕೆ ನಾನು ಕೇಳ್ತಿದ್ದೀನಿ, TVK ಒಂದೊಮ್ಮೆ ಈ ಥರ ADMK DMK ಸರ್ಕಾರ ಆಗಿದ್ದಿದ್ರೆ ಈ ಎಲ್ಲ ರಾಜೀನಾಮೆ ಕೊಟ್ಬಿಡ್ತೀವಿ ನಾವು,
7 ಜನ ಅಂತ ಹೇಳಿದ್ರಲ್ಲ, ಆ ನಡೆ ಸರಿನಾ ಅಂತ ಕೇಳ್ತಿದ್ದೀನಿ. ಇಲ್ಲ ಅದು ಸರಿಯಲ್ಲ. ಅದು ನೀವು ಹೇಳ್ದಂಗೆ ಇವ್ರಿಗೆ ಎದುರಿಸೋಕ್ಕೆ ಇದು ಮಾಡೋ ಅಂಥದ್ದು, ಯಾರಿಗೆ DMK ADMKಗೆ ಬೆದರಿಕೆ ಹಾಕುವಂಥ ಒಂದು ತಂತ್ರ. ಹಂಗೇನಾದರೆ ಮತ್ತೆ ಎಲೆಕ್ಷನ್ಗೆ ಹೋಗ್ಬೇಕಾಗತ್ತೆ. ಆಗ ವಿಜಯ್ ಅವ್ರನ್ನ ಜನ ಅನುಕಂಪದ ಆಧಾರದ ಮೇಲೆ ಇನ್ನೂ ಬಹುಮತ ಕೊಟ್ಟು ಗೆಲ್ಸ್ಬಿಡ್ಬೋದು. ನಾವು ಹೇಳೋಕ್ಕಾಗಲ್ಲ, ನಾಳೆ ಬಗ್ಗೆ ಹೆಂಗೆ ಹೇಳೋಕ್ಕಾಗಲ್ಲ. ಬಹುಶಃ ಅದಕ್ಕೋಸ್ಕರ ಈ ಟ್ರಿಕ್ಸ್ ಬಳಸಿದ್ದಾರೆ ಅಂತ ಅನಿಸುತ್ತೆ ವಿಜಯ್. ನಾನು ನೋಡಿದ ಇದನ್ನು, ನೀವು ಹೇಳ್ತಾ ಇದ್ದೀರಿ, ನೀವೆಲ್ಲೋ ಕೇಳಿದ್ದೀವಿ ಅಂತ ಹೇಳ್ತಾ ಇದ್ದೀರಿ ಇಂಥ ಮಾತನ್ನು. ಬಟ್ ಆ ಥರದ ನಡೆ ಸರಿಯಲ್ಲ. ಇನ್ನೂ ಏನು ಅಂದರೆ, ಫಸ್ಟು ಕರಿಬೇಕಾಗಿರೋದು ಗವರ್ನರು ವಿಜಯ್ ಅವ್ರನ್ನೇ ಕರಿಬೇಕು. ಅವರು ಬಹುಮತ ಸಾಬೀತುಪಡಿಸೋಕ್ಕಾಗಲಿಲ್ಲ, ರಾಜೀನಾಮೆ ಕೊಟ್ಟರು ಅನ್ನುವಂಥ ಸಂದರ್ಭದಲ್ಲಿ ನೆಕ್ಸ್ಟು ಲಾರ್ಜೆಸ್ಟ್ ಇದು ಪಾರ್ಟಿಯನ್ನು ಕರಿಬೇಕು. ಯಾವ ಪಕ್ಷ ದೊಡ್ಡ ಜಾಸ್ತಿ ಶಾಸಕ. ನೋಡಿ, ಇನ್ನೊಂದು ಲ್ಯಾಪ್ಸ್ ಅಂತ ನನಗನ್ಸೋದು, ಆಯ್ತಪ್ಪ ಗವರ್ನರ್ಗೆ ಕನ್ವಿನ್ಸ್ ಆಗಿಲ್ಲ, ವಿಜಯ್ ಹತ್ರ ಬಹುಮತ ಇದೆ ಅಂತ, ಓಕೆ, ಫಲಿತಾಂಶ ಬಂದು 4 ದಿನ ಆಯಿತು. ಅಟ್ಲೀಸ್ಟ್ ಅವ್ರು ಬೇರೆ ಆಲ್ಟರ್ನೇಟಿವ್ ಆದರೆ ಏನಾದ್ರು ನೋಡ್ಬೇಕಿತ್ತಲ್ಲ. ಅಲ್ಲ, ಇನ್ನು 2-3 ದಿವಸ ಬಿಟ್ಟು ಅವ್ರದ್ದು, ನಾನು ಅದನ್ನೇ ಹೇಳಕ್ಕೆ ಹೊರಟಿದ್ದೆ ನಿಮಗೆ. ಯಾಕೆ 2-3 ದಿನ ಕಾಯ್ತಾರೆ? 2-3 ದಿವಸ ಕಾಯ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ, ಅವ್ರಿಗೆ ಟೈಮ್ ಕೊಟ್ಟಿದ್ದೀನಿ. 118 ಜನರನ್ನ ನನಗೆ ಮನವರಿಕೆ ಮಾಡಿದ್ರೆ ನಾನು ಇಮಿಡಿಯೇಟ್ ಯಾವ ಕ್ಷಣದಲ್ಲಾದರೂ ಕರಿತೀನಿ. ಇವತ್ತೇ ಕರಿಬೋದು ಅವ್ರು ಕರ್ಕೊಂಬಂದರೆ. ಅದರಲ್ಲಿ 118 ಜನರು ಬೆಂಬಲ ನನಗಿದೆ ಅಂತ ಹೇಳಿ ಅವರು ನನಗೆ ಮನವರಿಕೆ ಮಾಡಿಕೊಟ್ರೆ ಈ ಕ್ಷಣದಲ್ಲೇ ಕರಿತೀನಿ ಅಂತ ಹೇಳಿದ್ದಾರೆ ಅವರು. ಸೊ ಹಂಗಾಗಿ ನೋಡಿ, ಗವರ್ನರ್ ಹೇಳ್ತಾ ಇರೋದು ಸರಿಯಾದ ಇದಲ್ಲ. ಯಾಕೆ ಅಂದರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ನಾವು ಹೇಳೋದು, ನೀವು ಹೇಳೋದು, ಎಲ್ಲರೂ ಹೇಳೋದು, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾವುದಿದೆ ಆ ಪಕ್ಷವನ್ನು ಸರ್ಕಾರ ಮಾಡೋದಕ್ಕೆ ಕರಿಬೇಕಿತ್ತು, ಕರೆದಿಲ್ಲ ಅವರು. ಸೊ ಹಂಗಾಗಿ ಈಗ ಅದಕ್ಕೆ ಹೆಂಗೆ ಇದನ್ನು ಈ ಬಿಕ್ಕಟ್ಟನ್ನು ಬಗೆಹರಿಸ್ತಾರೆ ಅಂತ ನೋಡಬೇಕು. ಬಟ್ ಆದರೆ ವಿಜಯ್ಗೆ ಈಗ 118 ಜನ ಆಗಿದೆ, ಇನ್ನೂ ನಿರಾಕರಿಸೋದು ಕಷ್ಟ ಗವರ್ನರ್ಗೆ. ಯಾಕೆಂದರೆ ನಾನು ಆಗಲೇ ಹೇಳ್ದಂಗೆ 121 ಆಗಿದೆ, ಈಗ 121 ಆಗುತ್ತೆ. ಈಗ IUML 2 ಸೇರಿದ್ರೆ 121 ಆಗುತ್ತೆ. ಇಡೀ ತಮಿಳ್ನಾಡು ಜನ ಅಲ್ಲ, ಇಡೀ ದೇಶದ ಜನ ನೋಡ್ತಾ ಇದ್ದಾರೆ. 4 ದಿವಸ ಆಗಿದೆ ಎಲೆಕ್ಷನ್ ಮುಗಿದು, ಯಾಕೆ ಅವಕಾಶ ಕೊಡ್ತಾ ಇಲ್ಲ ಅಂತ. ಅಂದರೆ ಯಾರ್ದೋ, ನೀವು ಹೇಳ್ದಂಗೆ ಯಾರ್ದೋ ಇನ್ಸ್ಟ್ರೂಮೆಂಟ್ ಆಗಿ, ಯಾರ್ದೋ ಪ್ರೆಷರಲ್ಲಿ ಒಳಗಾಗಿ, ಯಾವುದೋ ಪ್ರೆಷರ್ಗೊಳಗಾಗಿ ಗವರ್ನರ್ ಕೆಲಸ ಮಾಡ್ತಿದ್ದಾರೆ ಅಂತ ಅನುಮಾನ ಇರ್ಬೋದು. ಅಂಥ ಅನುಮಾನಗಳಿಗೆ ಅವಕಾಶ ಕೊಡಬಾರ್ದು. ರಾಜಭವನ ಅನ್ನೋದು ರಾಜಕೀಯೇತರ ಒಂದು ಇದಾಗಿ ಉಳ್ಕೋಬೇಕು, ಸಂಸ್ಥೆಯಾಗಿ ರಾಜಕೀಯೇತರ ಒಂದು ಕೇಂದ್ರವಾಗಿ ಉಳ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಗವರ್ನರ್ ಇದ್ದೇ ಬಿಟ್ರಪ್ಪ, ಇವರೆಲ್ಲ ಯಾವುದೋ ಪಕ್ಷದ ಪರವಾಗಿ ಮುಂದೆ ಹಂಗಾಗೋದಲ್ಲ, ಈಗಾಗಲೇ ಆಗ್ಬಿಟ್ಟಿದೆ. ಓಕೆ, ಥ್ಯಾಂಕ್ ಯು ಸರ್. ವೀಕ್ಷಕರೇ ನೋಡಿ, ಈಗ ನಡೀತಿರೋದು ಇದೆಯಲ್ಲ, ಇದು ಟ್ರೈಲರ್. ಮುಂದೆ ವಿಜಯ್ ಅವರ ಸರ್ಕಾರಕ್ಕೆ ಯಾವ್ಯಾವ ರೀತಿಯಲ್ಲಿ, ಯಾವ್ಯಾವ ಶಕ್ತಿಗಳಿಂದ ಹೇಗೆಲ್ಲ ತೊಂದರೆ ಬರ್ಬೋದು ಅನ್ನೋದಕ್ಕೆ ಟ್ರೈಲರ್. ಆ ಥರದ್ದೆಲ್ಲ ತೊಂದರೆಯನ್ನು ಕೊಡ್ತಾರೆ. ವಿಜಯ್ ಎಲ್ಲವನ್ನ ದಕ್ಕಿಸ್ಕೊಂಡು ಅರಗಿಸ್ಕೊಂಡು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡ್ತಾರಾ ಅನ್ನೋದಷ್ಟೇ ಬಹಳ ಮುಖ್ಯವಾದಂಥ ಪ್ರಶ್ನೆ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.